ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಿದ್ದೀನಿ. ನಾನು ಇವತ್ತೊಂದು ಫ್ರೂಟ್ಸ್ ಜೆಲ್ಲಿ ಪುಟ್ಟಿಂಗ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿದೆ. ನೋಡಿ, ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ಕೇಕ್ ಬದಲು ನೀವು ಬರ್ತಡೇಗೆ ಮತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಈ ಥರ ಒಂದ್ಸಲ ನೀವು ಮಾಡಿ ಕೇಕ್ ಥರ ಕಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಕೇಕ್ ಯಾವಾಗ ತಿಂತೀವಿ ನಾವು, ಕೇಕ್ ಒಂದೇ ಥರ ಇರ್ತದೆ. ಈ ಥರ ಒಂದ್ಸಲ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಲ್ಲ, ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿ, ಇಲ್ಲಿಗೆ ಕಟ್ ಮಾಡಿಟ್ಟು ನೋಡಿ, ತುಂಬ ಸಿಂಪಲ್ಲು, ಗ್ಯಾಸ್ ವೇಸ್ಟ್ ಆಗಲ್ಲ. ಇದು 5 ನಿಮಿಷದಲ್ಲಿ ಇದು ಮಾಡೋದು ಜೆಲ್ಲಿ ಪುಟ್ಟಿಂಗ್ ಅಂತ. ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಲಾಸ್ಟ್ವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮನೆ ಫ್ರೂಟ್ಸ್ ಇದ್ದರೆ ವೇಸ್ಟ್ ಆಗೋಲ್ಲ. ಈ ಥರ ಒಂದು ಹಾಕ್ಕೊಂಡು ನೀವು ಜೆಲ್ಲಿ ಒಂದು ಫ್ರೂಟ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ನೋಡಿಲ್ಲ, ಬನ್ನಿ ಹೇಗೆ ಮಾಡಿದೆ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬರಲ್ಲ, ಲಾಸ್ಟ್ವರೆಗೂ ನೋಡಿ. ಫ್ರೂಟ್ ಜೆಲ್ಲಿ ಪುಟ್ಟಿಂಗ್ ಮಾಡ್ಕೊಳೋದಕ್ಕೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಫಸ್ಟು ಬೌಲ್ ತೊಗೊಂಡಿದ್ದು ಇದು 2 ಪ್ಯಾಕೆಟ್ ಇದೆ. ಇದು ನೋಡ್ತದೆಲ್ಲ ಅಗರ್ ಅಂತ ಇದು ಬರುತ್ತೆ. ಇಲ್ಲ ಅಂದರೆ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಇದು ನಿಮ್ಗೆ ಈಸಿ, ಇದಕ್ಕಿಂತ ಈಸಿ ಇದೆ ನೋಡಿದ್ದು. ಇದು ಚೈನೀಸ್ ಅಗರ್ದಂತ, ಇದು ಪೌಡ್ರದ್ದು ತುಂಬ ಕಮ್ಮಿ ಇರುತ್ತದ್ದು. ಇಲ್ಲ ಇದನ್ನೇ ಹಾಕ್ಕೋಬೋದು ನೀವು, ಇಲ್ಲ ಇದನ್ನು ಕೂಡ ಹಾಕ್ಕೋಬೋದು. ಇದು ನಾನು ಆನ್ಲೈನ್ ತರಿಸ್ಕೊಂಡಿದ್ದೀನಿ. ಆನ್ಲೈನ್ ತರಿಸಿದ್ರೆ 3 ದಿನ ಬರುತ್ತೆ. ಈ ಥರ ಎಲ್ಲ ಸ್ಟೋರಲ್ಲಿ ಸಿಗುತ್ತೆ. ಇದು ಏನು ಮಾಡ್ಬೇಕಂದ್ರೆ ಕಟ್ ಮಾಡ್ಕೊಳ್ಳೋದು ಫಸ್ಟು. ತುಂಬಾ ಸುಲಭ ಇದು, ಅದು ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಬರುತ್ತೆ. ಮಾಡ್ಕೊಂಡು ತುಂಬ ಚೆನ್ನಾಗಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇದು ತಣ್ಣೀರು ಹಾಕೋಬೋದು, ಪರವಾಗಿಲ್ಲ. ಸ್ವಲ್ಪ ನೆನೆದಿಟ್ಬಿಡ ಒಂದು 2 ನಿಮಿಷ. ನಾನು ಕರೆಂಟ್ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಗ್ಯಾಸ್ ಅವಶ್ಯಕತೆ ಏನಿಲ್ಲ. ನೋಡಿ, ಒಂದು ಚಮ್ ನೀರು ಹಾಕ್ಕೊತೀನಿ. ಈ ಥರ ಕರೆಂಟ್ ಸ್ಟವ್ ಇಲ್ದವರು ಗ್ಯಾಸಲ್ಲೇ ಮಾಡ್ಕೊಬೋದು ಆರಾಮಾಗೆ. ಇದೆಲ್ಲ ತುಂಬ ಈಸಿ ಅಂತ ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಶುಗರ್ ಹಾಕ್ಕೊತೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕಷ್ಟು ನೀವು ರುಚಿಗೆ ತಕ್ಕಷ್ಟು ಸ್ವೀಟ್ ಹಾಕ್ಕೊಡಿ. ನಾನು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತೀನಿ. ಜಾಸ್ತಿ ಶುಗರ್ ಇದೆ, ತಿನ್ನೋಕ್ಕಾಗಲ್ಲ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಆಗ್ತದೆ. ನಾನು ಇವಾಗ ಇದಕ್ಕೆ ಇದು ನೆನೆಸಿಟ್ಟು ಅಂತ ನಾನು ಚೈನೀಸ್ ಅಗರ್ದು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಒಂದೆರಡು ಕುದಿ ಕುದ್ರೆ ಸಾಕು. ನೋಡಿ, ಇಷ್ಟು ಕುದ್ರೆ ಸಾಕಿದ್ದು. ಇದು ರೆಡಿಯಾಗಿದೆ. ಇದು ಒಂದು ಸ್ವಲ್ಪ ಉಗುರು ಬೆಚ್ಚ ಬಿಡ. ನಾವು ಜೆಲ್ಲಿ ಪುಟ್ಟಿಂಗ್ ನಾನು ಸ್ವಲ್ಪ ದಾಳಿಂಬೆ, ಆಪಲ್ಲು, ಕಿವಿ ಫ್ರೂಟ್ಸು, ದ್ರಾಕ್ಷಿ, ಮೂಸಂಬಿ, ಬಾಳೆಹಣ್ಣು, ಪಪ್ಪಾಯ. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಫ್ರೂಟ್ಸ್ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ತಾಯಿದ್ದೀನಿ. ಇದೇ ನೋಡಿ ಹೇಗೆ ಮಾಡ್ತೀನಿ ಅಂತ. ಇವಾಗ ನಾನು ಜೆಲ್ಲಿನ ರೆಡಿ ಮಾಡಿದ್ದೀನಿ ನೋಡೋದಲ್ಲ. ಇವಾಗ ನಾನು ರೆಡಿ ಮಾಡೋಣ. ಫಸ್ಟ್ ನಾನೊಂದು ಕಿವಿ ಫ್ರೂಟ್ಸ್ ಇಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಸಲ ಒಂದ್ಸಲ ಈ ಥರ ಟ್ರೈ ಮಾಡಿ ನೀವು. ಸ್ವಲ್ಪ ನಾನು ಅದಿರುತ್ತೆ, ರೌಂಡಿಗಿರುತ್ತೆ ಮೇಲೆ ಹಾಕ್ತೀನಿ. ಮೇಲೆ ಇದಕ್ಕೆ ನಾನು ಇವಾಗ ಕಿವಿ ಫ್ರೂಟ್ಸ್ ಹಾಕ್ತೀನಿ. ಸ್ವಲ್ಪ ದಾಳಿಂಬೆ, ಕಲರ್ಫುಲ್ ಆಗಿದ್ರೆ ಮಕ್ಕಳು ಕಲರ್ ಏನೋ ಕೊಡ್ತೀವಿ ಅಂತ ತಿಂತಾರೆ. ಅವ್ರಿಗೇನು ಗೊತ್ತಾಗುತ್ತೆ. ಇದ್ಮೇಲೆ ಒಂದು ಲೇಯರು ಆಯ್ತಿದ್ದು. ಇದಕ್ಕಿಂತ ಸ್ವಲ್ಪ ನಾನು ಜೆಲ್ಲಿ ಹಾಕ್ಕೊತೀನಿ. ಇವಾಗ ನಾನು ಅದ್ರ ಮೇಲೆ ಗ್ರೇಪ್ಸ್ ಹಾಕ್ತೀನಿ. ಗ್ರೇಪ್ ಜೆಲ್ಲಿ ಇವಾಗ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಸ್ವಲ್ಪ ಗ್ರೇಪ್ಸ್, ಇನ್ನೂ ಸ್ವಲ್ಪ ಮೇಲೆ ದಾಳಿಂಬೆ ಹಾಕ್ತೀನಿ. ನಾವಿದು 1 ವಾರ ಗಂಟೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ. ನಾವು ಕೇಕ್ ಹೆಂಗೆ ತಿಂತೀವಿ ಇಟ್ಕೊಂಡು, ಆ ಥರ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಹೋಗಿದ್ದು ಕಿವಿ ಫ್ರೂಟ್ಸ್ ಇದು ರೆಡಿ ಆಯಿತು. ಇವಾಗ ಫ್ರೂಟ್ಸ್ ಎಷ್ಟು ಚೆನ್ನಾಗಿ ನೋಡಿದ್ರಲ್ಲ.
ಉಲ್ಟಾ ಮಾಡ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಜೆಲ್ಲಿ ಪುಟ್ಟಿಂಗು ಇವಾಗ ಕಟ್ ಮಾಡ್ತೀವಿ ನೋಡಿ, ಎಷ್ಟು ಸಾಫ್ಟಾಗಿ. ನಿಜವಾಗ್ಲೂ ಮಕ್ಕಳಿಗೆ ಈ ಕೇಕ್ ಬರ್ತಡೇ ಕೇಕ್ ಮಾಡುವಾಗ ಇದೇ ಕಟ್ಟಾಗೋಯ್ತು. ಕೇಕ್ ಮಾಡುವಾಗ ಅದೆಲ್ಲ ಏನು ಬೇಡ, ಈ ಥರ ಜೆಲ್ಲಿ ನೀವು ಮಾಡಿಕೊಡಿ ಮಕ್ಕಳಿಗೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿ ಇರುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಒಂದು ಸಲ ನೀವು ಈ ಥರ ಮಾಡಿಕೊಡಿ ಮಕ್ಕಳಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡು, ಫ್ರೂಟ್ಸ್ ಎಲ್ಲ ಒಳಗಡೆ ನೋಡಿದಲ್ಲ, ಸಾಫ್ಟಾಗಿ ನೋಡಿ, ತುಂಬಾ ಚೆನ್ನಾಗಿ ನೋಡಿದಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟ್ ಬಾಯ್ಲಿಕ್ಕೆ ಕರ್ಗೋಗುತ್ತೆ ಆ ಥರ ಇದೆ ನೋಡಿ, ಗ್ಲಾಸ್ ಥರ. ಇದು ಮಕ್ಕಳಿಗೆ ಒಂದು ಸಲ ನೀವು ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಮಿಕ್ಕಿರೋ ಫ್ರೂಟ್ಸ್ ಎಲ್ಲ ನೀವು ಒಂಥರ ಮಾಡಿಕೊಟ್ರೆ ನೀವು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ. ಓಕೆ ಬಾಯ್.